ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋ ಕಾರಣದಿಂದ ನಾವು ಡೇಟು ಆಗ ವಾರ್ಕಳೆಯಿಂದ ಟುವರ್ಡ್ಸ್ ಆಲಪಿ ಓಡ್ತಾ ಇದ್ದೀವಿ. ಇಲ್ಲಿ ಆರೆಂಜ್ ಅಲರ್ಟ್ ಇದೆ ಇವತ್ತು. ಜಟಾಯು ಓಪನ್ ಇದ್ದರೆ ಜಟಾಯು ಕಡೆ ಹೋಗ್ತಾ ಇದ್ದೀವಿ. ಅವ್ರು ಕೇಳ್ತಾ ಇದ್ದಾರೆ. ಓಪನ್ ಇದ್ದರೆ ಟುವರ್ಡ್ಸ್ ಜಟಾಯುಗೆ ಹೋಗಿ, ಜಟಾಯುವಿಂದ ನಾರ್ತ್ ಕ್ಲಿಫ್, ಅಲ್ಲಿಂದ ವಾರ್ಕಳ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಲೆಟ್ಸ್ ಗೋ. ಹಲೋ, ನಮಗೆ ಜಟಾಯು ಬೇಕಿದೆ ಅಂತ ನಮಗೆ ಒಂದು ಮೆಸೇಜ್ ಸಿಕ್ತು. ಟುವರ್ಡ್ಸ್ ಜಟಾಯು ಹೋಗ್ತಾ ಇದ್ದೀವಿ ಇವಾಗ. ಸಿಕ್ಕಾಪಟ್ಟೆ ಮಳೆ, ಇಲ್ಲಿ ಆರೆಂಜ್ ಅಲರ್ಟ್ ಇರೋ ಕಾರಣದಿಂದ ತುಂಬ ಮಳೆ ಇದೆ, ಗಾಳಿ ಇದೆ. ಒಂಥರ ಮಾನ್ಸೂನ್, ಪ್ರೀ ಮಾನ್ಸೂನೇ ಎಂಜಾಯ್ ಮಾಡ್ತಾ ಇದ್ದೀವಿ. ಇವರು ಯೂಟ್ಯೂಬರೇ, ಇವ್ರದ್ದು ಒಂದು ಚಾನಲ್ ಇದೆ, ಏನದು RV ಕ್ಲೌಡ್ ವರ್ಲ್ಡ್ ಅಂತ. ಆ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇವ್ರದ್ದು ಚಾನಲ್ ಫಾಲೋ ಮಾಡಿ. ಇವರು ಯೂಟ್ಯೂಬ್ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಿರ್ತಾರೆ. ಇವರು ಕೇರಳಲ್ಲಿರೋದು. ಸೊ ನಿಶಾಂತ್, ಹೇಗನ್ಸ್ತಾ ಇದೆ ನಿಶಾಂತ್? ಏನು ಅನ್ನಿಸ್ಬೇಕು ಹೇಳು? ಏನು ಅನಿಸ್ತಾ ಇದೆ ನಿಮಗೆ ಈ ಮಾನ್ಸೂನ್ ವೆದರ್ನ? ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ ನೀವು? ಏನಾನ ಹೇಳಬೇಕು? ಕ್ವೈಟ್ ಗುಡ್. ಓಕೆ, ನಿರಂಜನ್. ಹಂಗೂ ಹಿಂಗೂ ನಿಶಾಂತ್ ಅವರು ಜಗಳಾಡಿ ಒಂದು ಕಮಲ್ ರೆಸ್ಟೋರೆಂಟ್ ಅಂತ ಇಲ್ಲಿ ಬಂದಿದ್ದೀವಿ. ಕಮಲ್ ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟು. ಹೆಂಗಿರೋದು ಗೊತ್ತಿಲ್ಲ. ಇವಾಗ ಜಸ್ಟ್ ಹಿಂಗೆ ಕಾಣಿಸುತ್ತೆ ಹೋಟೆಲ್ ಹೊರಗಡೆಯಿಂದ. ಇನ್ನೂ ಮಳೆ ಇದೆ. ಜಟಾಯು ಸೆಂಟರ್ ತೆಗ್ದಿದೋ ಇಲ್ವೋ ಗೊತ್ತಿಲ್ಲ, ಅದ್ರ ಹತ್ರ ಹೋಗಿದ್ವಿ. ಬಟ್ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿಲ್ಲ. ಫಸ್ಟ್ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಬರೋಣ ಅಂತ. ಲೆಟ್ಸ್ ಗೋ, ಬನ್ನಿ. ಇಲ್ಲಿ ಹೋಟ್ಲಿಗೆ ಬಂದಿದ್ವಲ್ಲ, ಇಲ್ಲಿ 2 ದಿನ ಆದಮೇಲೆ ನಮಗೆ ಇಲ್ಲಿ ಸೌತ್ ಮೀಲ್ಸ್ ಸಿಕ್ಕಿದೆ. ನಿಶಾಂತ್, ಹೌ ಆರ್ ಯು ಫೀಲಿಂಗ್ ಅಬೌಟ್ ಸೌತ್ ಮೀಲ್ಸ್? ಗುಡ್. ನಿರಂಜನ್? ಓಕೆ, ಟೇಸ್ಟ್ ವೈಸ್ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ ಹೆಂಗಿದೆ ಅಂತ. ಲೆಟ್ಸ್ ಹ್ಯಾವ್ ದಿಸ್. ಇವಾಗ ಜಸ್ಟ್ ಜಟಾಯು ಸೆಂಟರ್ಗೆ ಬಂದ್ವಿ. ಇಲ್ಲಿ ಪಾರ್ಕಿಂಗ್ ಫೀಸ್ ಬೇರೆ ಇದೆ. ಇಲ್ಲಿ ಸ್ವಲ್ಪ ಜಾಮ್ ಆಗಿದೆ. ಯಾವುದೋ TT ಬೇರೆ ಬಂದಿದ್ದಾರೆ. ಪಾರ್ಕಿಂಗ್ ಟಿಕೆಟ್ ಎಷ್ಟು? ಸರ್ ಎಷ್ಟು ಕಿದ್ದ? 30 ರೂಪೀಸಾ? 30 ರೂಪೀಸ್ ಕೊಡಿ ನಿರಂಜನ್. ಫೋನ್ಪೇ ಇದೆಯಾ? ಫೋನ್ಪೇ ಮಾಡ್ತೀನಿ ರೀ. 30 ಮಾಡ್ತಾ ಇದ್ದೀನಿ ಸರ್. ಫೋನ್ಪೇ 30 ರೂಪೀಸ್ ಪಾರ್ಕಿಂಗ್ ಫೀಸ್ ಇದೆ ಇಲ್ಲಿ ಸರ್. ಫೋನ್ಪೇ ಸರ್. ಫೋನ್ಪೇ ಇಲ್ಲ? ಫೋನ್ಪೇ ಕ್ಯಾಶ್ ಕೊಡೋದಾರೆ. ಒಂದು ನಿಮಿಷ. ಕ್ಯಾಶಾ? ಫೋನ್ಪೇ 30 ರೂಪೀಸ್ ಸರ್. ಅಲ್ಲಿರುತ್ತೆ 30. ಥ್ಯಾಂಕ್ ಯು. ಪಾರ್ಕಿಂಗ್ ಆಯಿತು. ಎಕ್ಸಾಮ್ ಇದೆ, ಮುಂದೆ ಹೋಗೋಣ. ಈ ಕಡೆಯಿಂದ ಬಂದಿದ್ದೀವಿ. ಇಲ್ಲಿ ಇದೇ ಜಟಾಯು ಅರ್ತ್ ಸೆಂಟರ್ ಎಂಟ್ರಿ. ಇಲ್ಲಿ ಯಾವ ಥರ ಅಂದರೆ ಇಲ್ಲಿ ಎಂಟ್ರಿ ಫೀಸೇ 266 ರೂಪಾಯಿ ಅಂತೆ ಒಬ್ಬರಿಗೆ. ಬರೀ ಕ್ಯಾಶ್ ಪೇಮೆಂಟ್ ಮಾತ್ರ ಅಲೋ ಮಾಡೋದಿಲ್ಲ. ಸೊ ಕ್ಯಾಶ್ ತೊಗೊಂಬರ್ಬೇಕು ಇಲ್ಲಿ ಬರಬೇಕಂದ್ರೆ. ಮತ್ತು ಮೇಲ್ಗಡೆ ಕೇಬಲ್ ಕಾರ್ ಚಾರ್ಜು 255 ರೂಪಾಯಿ. ಸೊ ಕ್ಯಾಶ್ ಬಂದ್ಬಿಟ್ಟು 266, ಅದು 255, ಟೋಟಲ್ 555 ರೂಪಾಯಿ ಮೇಲ್ಗಡೆ ಹೋಗಿ ಬರೋಕ್ಕೆ. ಅದು ವರ್ತಾ ಏನೋ ಅಂತ ನೋಡೋಣ. ಇಲ್ಲಿ ಕ್ಯೂವಲ್ಲಿ ಫಸ್ಟ್ ಹೋಗಿ ಇವ್ರು ನಿಂತಿದ್ದಾರಲ್ಲ, ಒಬ್ರು ಮಾಸ್ಕ್ ಹಾಕೊಂಡು ನಿಂತಿದ್ದಾರೆ ನಮ್ಮವರು, ತೊಗೊತಾರೆ ಅವರು. ಮೇಲ್ಗಡೆ ಕೇಬಲ್ ಕಾರ್, ಅಲ್ಲಿ ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ, ಅಲ್ಲಿ ಕಾರ್ಡು ಜನ ಮಿಕ್ಕಿದ್ದಕ್ಕೆ. ಇಲ್ಲಿ ಎಂಟ್ರಿ ಟಿಕೆಟ್ ಒಂದು ತಗೋ ಅಷ್ಟೇ. ಅವ್ರನ್ನ ಕೇಳಿ ಯಾರಾದರೂ ಕೇಳೋ ಒಂದ್ಸಲಿ. ಏನಾಗಲ್ಲ, ಕ್ಯಾಶ್ ಬೇಕಾಗುತ್ತೆ. ಇಲ್ಲಿ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋಗೋಣ. ಬ್ಯಾಗ 1 ಸೆಕೆಂಡ್. ಇದೆ ಇಲ್ಲೇ, ಈ ಜಟಾಯು ಅರ್ತ್ ಸೆಂಟ್ರಲ್ಲಿ ಇದ್ದೀವಿ. ಇದೇ ಒಂದು ಎಂಟ್ರೆನ್ಸು. ಈ ಎಂಟ್ರೆನ್ಸಿಂದ ಒಳಗೆ ಹೋಗ್ಬೇಕಂತೆ ಗುರು. ಕೇಬಲ್ ಕಾರ್ಗೆ ಟಿಕೆಟು. ಇವ್ರು ಇಲ್ಲಿ ನನಗೋಸ್ಕರ ಕಾಯ್ತಾ ಇದ್ದಾರೆ. ಕೇಬಲ್ ಕಾರ್ ಟಿಕೆಟ್ ತೊಗೊಂಡ್ರಪ್ಪ? ತೊಗೊಬೇಕು ಒಳಗಡೆ ಟಿಕೆಟ್. ಓಕೆ. ಸೊ
ಸೊ ಟಿಕೆಟು ಇಲ್ಲೇ ಇದೆ ಇಲ್ಲಿ ಬ್ಯಾಗ್ಸ್ ಅಲೋ ಮಾಡಲ್ಲ. ಸೊ ನಮ್ಮ ಬ್ಯಾಗಲ್ಲಿ ಒಂದು ಸ್ಪೀಕರ್ ಇರೋದ್ರಿಂದ ಅದನ್ನು ಎತ್ಬಿಟ್ರು ಬ್ಯಾಗ್ ಒಳಗಡೆ ಇಡಿ ಅಂತ. ಸೊ ಇಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಒಳಗಡೆ ಹೋದರೆ ಇಲ್ಲಿಂದ ನಾವು ಕೇಬಲ್ ಕಾರ್ ಕಡೆ ಪಯಣ ಸಾಗಿಸ್ತಾ ಇದ್ದೀವಿ. ಫುಲ್ ಮಳೆ ಬರ್ತಾ ಇದೆ, ಎಲ್ಲರೂ ರೈನ್ ಕೋಟ್ಗಳು ಚೂರಿ ಮಳೆ ಇದೆ. ಇಲ್ಲೊಂದು ರೋಪ್ ಟಿಕೆಟ್ ಕೌಂಟರ್ ಇದೆ. ಈ ಟಿಕೆಟ್ ಕೌಂಟರ್ ಮೂಲಕ ಫುಡ್ ಕೋರ್ಟ್ ಇದೆ ಅಂತೆ. ಮಸಾಲೆ ದೋಸೆ, ಪನ್ನೀರ್ ಬಟರ್ ಮಸಾಲ ಇಲ್ಲೇ ತಿನ್ಬೋದಾಗಿತ್ತಾ. ಅಲ್ಲೆಲ್ಲೋ ಬೇರೆ ಯಾವುದೋ ರೆಸ್ಟೋರೆಂಟ್ ಹುಡ್ಕೊಂಡು ಹೋದ್ವಿ. ಉಷಾ ಬ್ರೀಕೋ ಲಿಮಿಟೆಡ್. ಓಕೆ, ಓಹೋ ಇವ್ರದ್ದು ಇದು ನೋಡಿ. ಇಲ್ಲಿ ಜದಯಾಪುರ ಕೇರಳಲ್ಲಿದೆ, ಚಂಡೀದೇವಿ, ಮಾನಸದೇವಿ, ಹರಿದ್ವಾರಲ್ಲಿ ಹೋಗಿದೆ. ಓಕೆ, ಹರಿದ್ವಾರಲ್ಲಿ ನಾವು ಹೋಗಿದ್ದೀವಿ. ನೀವು ಲಾಸ್ಟ್ ವೀಡಿಯೋಲಿ ನಮ್ಮದು ಕೇದಾರ್ ಕಂಠದ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಮಾನಸದೇವಿ ಹರಿದ್ವಾರಕ್ಕೆ ನಾವು ಹೋಗಿದ್ದೀವಿ. ಅದರಲ್ಲಿ ಅಂಬಾಜಿ ಗುಜರಾತ್, ಕಾಳಿದೇವಿ ಗುಜರಾತ್ ಇದೆಲ್ಲ ಇದೆ. ಇದೆಲ್ಲ ಇವ್ರದ್ದೇನಾ? ಉಷಾ ಬ್ರೀಕೋ ಲಿಮಿಟೆಡ್. ಓಕೆ, ನಾವು ಮಾನಸ ದೇವಿ ನೀವು ಬೇಕಾದ್ರೆ ನಾವು ಮೋಸ್ಟ್ಲಿ ಒಂದು ಲಾಸ್ಟ್ 2-3 ವೀಡಿಯೋಸ್ ಮತ್ತು ಕೇದಾರ್ ಕಂಠ ಟ್ರಕ್ ಇದಿದೆ ಆ ಚಾನಲಲ್ಲಿ ಆ ಪ್ಲೇಲಿಸ್ಟಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಾನಸ ದೇವಿದು ಇದೆ. ಬನ್ನಿ ಒಳಗಡೆ ಎಲ್ಲಿ ಬಿಡ್ತಾರೆ ನೋಡೋ. ಇನ್ನೂ ಟಿಕೆಟ್ ತೊಗೊತಾ ಇದ್ದಾರೆ. ಟಿಕೆಟ್ ಬಂದಿದ ತಕ್ಷಣ ಟುವರ್ಡ್ಸ್ ಇದಕ್ಕೆ ಇಲ್ಲಿಂದ ಎಂಟ್ರಿ ತೊಗೊಂಡು ಎಂಟ್ರಿಗೆ ವೆಯ್ಟಿಂಗ್ ಇದೆ. ವೆಯ್ಟಿಂಗ್ ಜೊತೆಗೆ ಇಲ್ಲಿ ಟರ್ಮಿನಲ್ 3 ಕೆಫೆ ಅಂತ ಬೇರೆ ಇದೆ. ಅಲ್ಲಿ ಎಲ್ಲರೂ ಕುಣಿತಾ ಇದ್ದಾರೆ. ಅಲ್ಲಿ ಇಲ್ಲಿ ಡ್ರಿಂಕಿಂಗ್ ವಾಟರಲ್ಲಿ ವಾಟರ್ ಬಾಟಲ್ ಒಳಗಡೆ ತರಂಗಿಲ್ಲ, ಅದಕ್ಕೆ ಈ ನೀರೇ ಕುಡ್ಕೋಬೇಕು. ಎಲ್ಲರೂ ಮುಗಿಸ್ಕೊಂಬಂದು ಕೂತಿದ್ದಾರೆ ಅನ್ಸುತ್ತೆ. ಆದರೆ ಎಲ್ಲೋಗ್ತಾ ಇದ್ದಾರೆ ಇವರು ಗೊತ್ತಾಗ್ತಿಲ್ವಲ್ಲ. ನಿಶಾಂತ್ ಅವ್ರು ಅಂಬ್ರೆಲಾ ತೊಗೊತಾ ಇದ್ದಾರೆ. ಅಂತೂ ಇಂತೂ ಹೊತ್ತು ಕ್ಯೂವಲ್ಲಿ ನಿಂತ್ಕೊಂಡು ಲಾಸ್ಟ್ ಟ್ಯೂಬ್ ಬಂತೀವಿ. ಇಲ್ಲಿಂದ ಹಿಂಗೆ ಕೇಬಲ್ ಕಾರು ಶುರು ಆಗುತ್ತೆ. ಹತ್ತತ್ರ ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾರಕ್ಕೆ ತಿರ್ಸ್ತಾ ಇದ್ದಾರೆ ಎಲ್ಲ ಇಲ್ಲಿ ಕ್ಯೂ ಇರುತ್ತೆ. ಕ್ಯೂ ಎಲ್ಲ ಪಾಸ್ ಮಾಡಿಕೊಂಡು ಈಗ ಬರಬೇಕು. ಬನ್ನಿ ನೆಕ್ಸ್ಟು ಕೇಬಲ್ ಕಾರ್ ಹತ್ಕೊಂಡು ಟುವರ್ಡ್ಸ್ ಜಟಾಯು ಕಡೆ ಹೋಗೋಣ. ಇದೇ ಕೇಬಲ್ ಕಾರ್. ನಿರಂಜನ್ ನಿಶಾಂತ್ ಹೆಂಗೆ ಅನಿಸ್ತಾ ಇದೆ ಕೇಬಲ್ ಕಾರ್ ರೈಡು? 0% ಕಾಣಿಸೋದಿಲ್ಲ, ಏನು ಕಾಣಿಸಲ್ಲ, ಮಂಜು ಮುಚ್ಕೊಂಡು ಕೂತೈತಿ. ಹೌದು, ಮಳೆ ನೀರೆಲ್ಲ ಚೆನ್ನಾಗಿದೆ. ಹೊರ್ಗಡೆಯಿಂದ ಕ್ಲೀನ್ ಮಾಡಬೇಕು. ಇಲ್ಲ ಇಲ್ಲಿ ದೊಡ್ಡ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಬಿಡ್ತಿರೋದೇ ದೊಡ್ಡ ವಿಷಯ. ಮಳೆ ಗಾಳಿ ಜಾಸ್ತಿ ಇದ್ರೆ ಕ್ಲೋಸ್ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಹಂಗೆ ಅನ್ಕೊಂಡೆ ಬಂದಿತ್ತು. ಅದ್ಯಾ ಓಪನ್ ಆಗಿದೆ. ನೋಡಕ್ ಭಯ ಆಗುತ್ತೆ. ಅಲ್ಲಿ ವಾಕಿಂಗ್ ಇದೆಯಲ್ಲ 825 ಸ್ಟೆಪ್ಸ್ ಇದೆ. ಇಲ್ಲಿ ನಡ್ಕೊಂಡು ಹೋಗ್ಬೇಕು, ಟ್ರಕ್ ತರ ಬರ್ಬೋದು. ಚೆನ್ನಾಗಿತ್ತು ವ್ಯೂ. ಓಕೆ, ಸಿಕ್ಕಾಪಟ್ಟೆ ಮಳೆ ಕಾಣಿಸ್ತಾ ಇಲ್ಲ. ಕೇಬಲ್ ಕಾರ್ ಹತ್ಕೊಂಡು ಬಂದ್ವಿ. ಇಲ್ಲೂ ವೆಯ್ಟಿಂಗ್ ಇದೆ ಅಂತ ಗೊತ್ತಾಯ್ತು. ಅಯ್ಯೋ, ವೆಯ್ಟಿಂಗ್ ಇದೆಯಾ ಇಲ್ಲಿ? ಇಲ್ಲ ಅಲ್ಲ, ಇಲ್ಲೇ ಹೋಗೋದಲ್ವಾ? ಹಾಂ, ಸದ್ಯ ವೆಯ್ಟಿಂಗ್ ಇಲ್ಲ ಸರ್. ಸಿಕ್ಕಾಪಟ್ಟೆ ಮಳೆ ಅಂತೂ ಇದೆ. ಸ್ವಲ್ಪ ಹೊತ್ತು ಮಳೆ ನಿಂತಿತ್ತು, ಇವಾಗ ಮತ್ತೆ ಮಳೆ ಬರ್ತಾ ಇದೆ. ಓಹ್, ಇದೇ ಎಂಟ್ರೆನ್ಸು. ಇದೇ ಜಟಾಯು ಅರ್ತ್ ಸೆಂಟರ್. ಬಾಪ ಸೈಡ್ಗೆ ಹೋಗಪ್ಪ ನೀನು. ದಿಸ್ ಇಸ್ ವಾಟ್ ಇಸ್ ಜಟಾಯು ಅರ್ತ್ ಸೆಂಟರ್. ಇಷ್ಟೇ. ಕಂಗ್ರಾಟ್ಸ್. 400 ರೂಪಾಯಿ ಕೊಟ್ಟಿದ್ದೀವಿ ಛತ್ರಿಗೆ. ಗಾಳಿಗೆ ಆಡ್ತಾ ಇದೆ ಅಂದರೆ 0%, 0 ಥರನೇ ಇದೆ. ಸ್ವಲ್ಪ ಮುಂದೆ ಹೋಗೋಣ, ಹೆಂಗಿದೆ ಅಂತ ನೋಡೋಣ ಬನ್ನಿ. ಇದೆ ಜಟಾಯು ಥರ ಸ್ಕಲ್ಪ್ಚರ್ ಎಲ್ಲ ಚೆನ್ನಾಗಿದೆ. ಆದರೆ ಕೇಬಲ್ ಕಾರಿಂದ ಮೇಲ್ಗಡೆ ಬರ್ತೀವಿ, ಇಳಿತೀವಿ, ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸು ವೈಸ್ ಹೇಳಬೇಕು ಅಂದ್ರೂ ತುಂಬ ಚೆನ್ನಾಗಿದೆ. ತುಂಬ
ಮತ್ತು ಇಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ವಿಡಿಯೋ ಫೋಟೋಗಳು ತಗೊತಾ ಇದ್ದಾರೆ. ನಾವಿಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಜಟಾಯು ಅರ್ತ್ ಸೆಂಟರ್. ಆದರೆ ಒಂದು 360 ರೌಂಡ್ ಹೊಡಿತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋಲಿ. ಇಲ್ಲೊಂದು ಕೆಫೆಟೀರಿಯಾ ಬೇರೆ ಇದೆ, 2 ಕೆಫೆಟೀರಿಯಾಗಳು. ಬಿಸಿ ಬಿಸಿ ಕಾಫಿ ಕುಡಿಬೋದು. ಅಲ್ಲೋದ್ರೆ ಇನ್ನೊಂದು ಫುಲ್ ವ್ಯೂ ಕಾಣಿಸುತ್ತೆ. ಇದೊಂದು ದೇವಸ್ಥಾನ ಬೇರೆ ಇದೆ, ರಾಮನ ದೇವಸ್ಥಾನ. ಅಲ್ಲೇ ಇದನ್ನು ನಾವಿಲ್ಲಿ ಜಟಾಯು ಇಲ್ಲಿ ಕೂತ್ಕೊಳ್ಳೋಕ್ಕೆ, ಮಳೆಗೆ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ಅಲ್ಲೊಂದು ಗ್ಲಾಸ್ ಬ್ರಿಡ್ಜ್ ಥರ ಇದೆ. ಮತ್ತು ಇಲ್ಲಿ ಇನ್ನೊಂದು ಇಲ್ಲಿ ಏನು ಹಿಂಗೆ ಸ್ಪೆಷಾಲಿಟಿ ಏನಂದರೆ ನಡ್ಕೊಂಡು ಬರ್ಬೋದು, ಬಟ್ ಕೇಬಲ್ ಕಾರ್ ಇದ್ದ ಬೆಸ್ಟ್ ಆಪ್ಷನ್. ಈ ಮಳೆಗಾಲದಲ್ಲೆಲ್ಲ ನಡ್ಕೊಂಬರೋ ಸೀನೆಲ್ಲ ಇಲ್ಲ. ಇಲ್ಲಿ ದೇವಸ್ಥಾನ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ಬೋದು ಅಲ್ಲಿ. ಬನ್ನಿ ಹಂಗೆ ವ್ಯೂ ಪಾಯಿಂಟ್ ನೋಡ್ಕೊಂಬರೋಣ. ಲೆಟ್ಸ್ ಗೋ. ಇಲ್ಲೆಲ್ಲ ಬರ್ತಾ ಇದ್ದಂಗೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಅಲ್ಲಿ ಗ್ಲಾಸಲ್ಲಿ ಹಾಕ್ತಾರೆ. ಅಲ್ಲಿಂದ ಫುಲ್ಲು ಓವರಾಲ್ ಆ ಕಡೆ ಅದರ್ ಸೈಡ್, ಇನ್ನೊಂದು ಸೈಡ್ ಏನಿದೆ ಅದು ಕಾಣಿಸುತ್ತೆ. ಇಲ್ಲಿ ಅಲ್ಲಿ ದೇವಸ್ಥಾನ. ಇಲ್ಲಿ ನೀವೆಲ್ಲ ಏರಿಯಲ್ ವ್ಯೂ ಜಾಸ್ತಿ ನೋಡಿರ್ತೀರ. ದಿಸ್ ಇಸ್ ದ ಆ್ಯಕ್ಚುಯಲ್ ಲೈವ್ ವ್ಯೂ ನಿಮಗೆ ಸಿಗೋದು. ಬಂದಂತ ಅದೋನಲ್ಲಿ ಅಲ್ಲಿ ಹೆಂಗೆ ಕಾಣಿಸುತ್ತೆ ನೋಡಿ. ನೋಡ ಹಿಂಗಿದೆ ಅಂತಂದೆ. ನೈಸ್. ಓಕೆ, ಈ ಕಡೆಯಿಂದ ಈ ವ್ಯೂ ಕಾಣಿಸುತ್ತೆ. ಇಲ್ಲಿಂದ ಈ ಕಡೆಯಿಂದ ಮೊನ್ನೆ ಈ ಟೂರ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೋಸ್ಟ್ಲಿ ಟುವರ್ಡ್ಸ್ ವಾರ್ಕಳ ನಾರ್ತ್ ಕ್ಲಿಫ್ ಕಡೆ ಹೋಗ್ತಾ ಇದ್ದೀವಿ. ಮೊನ್ನೆ ಹೋಗಿದ್ದು ಸೌತ್ ಕ್ಲಿಫು, ಇವತ್ತು ನಾರ್ತ್ ಕ್ಲಿಫು ಮತ್ತು ಆಲಪಿಲ್ ಸ್ಟೇ. ಬನ್ನಿ ನೆಕ್ಸ್ಟು ಟುವರ್ಡ್ಸ್ ನಾರ್ತ್ ಕ್ಲಿಫ್ ಕಡೆ ಹೋಗೋಣ. ಲೆಟ್ಸ್ ಗೋ. ಮುಗೀತು ಜಟಾಯು ಎಲ್ಲ ಮುಗಿಸ್ಕೊಂಡು ಇವಾಗ ನಿಶಾಂತ್ ಅವರೇ ಹೆಂಗನ್ನಿಸ್ತು ಜಟಾಯು ನಿಮಗೆ? ನಿರಂಜನ್ ಒಳಬಾಡಿಯು ಜಟಾಯು ಚೆನ್ನಾಗಿತ್ತು. ಅಲ್ಲಿಂದ ವಾಪಸ್ಸು ಕೇಬಲ್ ಕಾರ್ ಮೂಲಕ ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ನಾವು ಅಲ್ಲಿಂದ ಇವಾಗ ಆಲಪಿಗೆ ಹೊರಟಿದ್ದೀವಿ. ಸೊ ನಾರ್ತ್ ಕ್ಲಿಫಲ್ಲಿ ತುಂಬ ಮಳೆ ಇರೋದ್ರಿಂದ ನಾವು ಬರೀ ಕೆಫೆಗೆ ಹೋಗಬೇಕು ಬೇಡ ಅಂತ ಡಿಸೈಡ್ ಮಾಡಿ. ಸೊ ವಿ ಆರ್ ಗೋಣ ಆಲಪಿ, ರೈಟ್? ನೀ ತಾನೇ ಹೇಳಿದ್ದು ಆಲಪಿ. ನಾನು ಏಜೆಂಟ್ ಅಲ್ಲಪ್ಪ, ನನ್ನ ಏಜೆಂಟ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಟ್ರಿಪ್ ಏಜೆಂಟ್ ಅಂತ. ನಾನು ಟ್ರಿಪ್ ಏಜೆಂಟ್ ಅಲ್ಲ, ಇವತ್ತು ಆಲಪಿ. ಇವಾಗ ಹಂಗೆ ಜಟಾಯು ಅರ್ತ್ ಸೆಂಟರ್ ಮುಗಿಸ್ಕೊಂಡು ಟುವರ್ಡ್ಸ್ ಆಲಪಿಗೆ ಹೋಗ್ತಾ ಇದ್ದೀವಿ.